ಆಗಮಿಸಿರ್ತಕ್ಕಂಥ ಅತಿಥಿ ಮಹೋದಯರೇ ಹಾಗೂ ಸುತ್ತಲಿನ ಹಳ್ಳಿಗಳಿಂದ ತಮ್ಮ ಮುದ್ದು ಮಕ್ಕಳನ್ನ ಈ ಶಾಲೆಗೆ ಕರ್ಕೊಂಡು ಬಂದಿರತಕ್ಕಂಥ ನನ್ನೆಲ್ಲ ಆತ್ಮೀಯ ಪಾಲಕ ಬಂಧುಗಳೇ ಹಾಗೂ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿ ಪುಟಾಣಿಗಳೇ, ಜೊತೆಗೆ ಈ ಶಾಲೆಯ ಯಾವತ್ತು ಶಿಕ್ಷಕ ಬಂಧುಗಳೇ ಹಾಗೂ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಶಾಲೆಯ ಪ್ರಾಂಶುಪಾಲರು ಹಾಗೂ ನನ್ನ ಧರ್ಮಪತ್ನಿ ಶ್ರೀಮತಿ ನಾಗರತ್ನ ಮೇಡಮ್ ಅವರೇ, ದಯವಿಟ್ಟು ಯಾರು ಮಾತಾಡಬಾರ್ದು. ಟೀಚರ್ಸ್ ಅಲ್ಲಿ ನಿಂತ್ಕೊಡ್ರಿ. ನಮ್ಮ ಮಕ್ಕಳು ಯಾರು ಮಾತಾಡ್ತಾ ಇದ್ದಾರೆ ಸ್ವಲ್ಪ ಹೇಳಿ ಅವ್ರಿಗೆ. ಆಗಲೇ ಚಾಕ್ಲೇಟ್ ಕೊಡೋದಿಲ್ಲ ಅವ್ರಿಗೆ. ಯಾರು ಮಾತಾಡೋದಿಲ್ಲ ಅವ್ರಿಗೆ ಮಾತ್ರ ಚಾಕ್ಲೇಟ್ ಕೊಡೋದು, ಮಾತಾಡೋದ್ರಿಗೆ ಚಾಕ್ಲೇಟ್ ಇಲ್ಲ. ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ವಿಶಿಷ್ಟ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಬೇಬಿ ಅವಾರ್ಡ್ ಶೋ ಅಂತ ಹೇಳ್ಬಿಟ್ಟು ಮಕ್ಕಳ ಮತ್ತು ಈ ಶಾಲೆಯ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಅತ್ಯಂತ ಚಿಕ್ಕ ಮಕ್ಕಳನ್ನ ಇವತ್ತು ಪ್ರಪಂಚಕ್ಕೆ ಪರಿಚಯ ಮಾಡಿಸ್ತಕ್ಕಂಥ ಒಂದು ವಿಶಿಷ್ಟ ಕಾರ್ಯಕ್ರಮ ಇದು ಬೇಬಿ ಅವಾರ್ಡ್ ಶೋ. ಯಾಕೆ ಈ ರೀತಿಯ ಕಾರ್ಯಕ್ರಮಗಳು ಅನ್ನೋದಕ್ಕಿಂತ ಮುಂಚೆ ಮಗುವಿಗೆ ಪ್ರಪಂಚದ ಪರಿಚಯನ ಮಾಡ್ತಕ್ಕಂಥದ್ದು ಶಾಲೆ ಆದ್ರೆ ಮಗುವಿಗೆ ಜೀವನ ಕೊಡ್ತಕ್ಕಂಥದ್ದು, ಜೀವ ಕೊಡ್ತಕ್ಕಂಥದ್ದು ತಾಯಿಯೇ ಮೊದಲ ಪಾಠಶಾಲೆ. ಶಾಲೆ ಮತ್ತು ಶಿಕ್ಷಕರು ಎರಡನೇ ಹಂತಕ್ಕೆ ಬರ್ತಾರೆ. ಇವತ್ತಿನ ಈ ಒಂದು ಧಾವಂತದ ಸ್ಥಿತಿಯಲ್ಲಿ ಪ್ರತಿಯೊಂದು ಮಗುವಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಮೊದಲನೇದಾದ್ರೆ, ಎರಡನೇದು ಒಳ್ಳೆಯ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಎರಡನೇದು. ಮೂರನೇ ಅಂಶ ಏನು ಅಂತಂದ್ರೆ, ಇವೆರಡನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಪಾಲಕರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಬೆಳೀತಾ ಇರ್ತಕ್ಕಂಥ ಆಧುನಿಕ ಪ್ರಪಂಚದಲ್ಲಿ ಮಕ್ಕಳ ಲಾಲನೆ ಪಾಲನೆ ಅತ್ಯಂತ ನೈಸರ್ಗಿಕವಾಗಿ ಆಗ್ಬೇಕು. ಮತ್ತೆ ನಮ್ಮ ಸುತ್ತಲಿನ ವಾತಾವರಣಕ್ಕೆ ಪ್ರತಿಯೊಂದು ಮಗುವು ಕೂಡ ತೆರೆದುಕೊಳ್ಬೇಕಾಗತ್ತೆ. ಆ ಮೂಲಕ ಮಗುವಿಗೆ ಸರ್ವಾಂಗೀಣ ಬೆಳವಣಿಗೆಗೆ ಪಾಲಕರು ಸಹಕಾರ ಕೊಡಬೇಕಾಗಿರ್ತಕ್ಕಂಥದ್ದು. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸುತ್ತ 10 ಹಳ್ಳಿಯ ಎಲ್ಲ ಚಿಕ್ಕ ಮಕ್ಕಳ ಪಾಲಕರಿಗೆ ನಾನು ವಿನಂತಿ ಮಾಡ್ತೇನೆ, ಮಕ್ಕಳನ್ನ ನೈಸರ್ಗಿಕವಾಗಿ ಬೆಳೆಸ್ತಕ್ಕಂಥದ್ದಕ್ಕೆ ಅನೇಕ ಸಲಹೆ ಸೂಚನೆಗಳು ಎಲ್ಲ ದಿಕ್ಕಿನಿಂದ ಬರಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಶಾಲೆಯು ಕೂಡ ಇವತ್ತು ಆ ಮಕ್ಕಳ ಆರೋಗ್ಯವನ್ನು ತಪಾಸಣೆ ಮಾಡ್ತಕ್ಕಂಥದ್ದು, ಜೊತೆಗೆ ಮಗುವಿನ ಶಿಕ್ಷಣಕ್ಕೆ ಬೇಕಾಗಿರುವಂತಹ ಅವಶ್ಯಕತೆಗಳನ್ನು ನಾವು ಹುಡುಕೊಳ್ಬೇಕಾಗಿದೆ. ಯಾಕೆಂತಂದ್ರೆ ಎಲ್ಲ ಕಡೆನೂ ಗುಡ್ ಸ್ಕೂಲ್ಸ್ ಆರ್ ದೇರ್, ರೈಟ್ ಸ್ಕೂಲ್ಸ್ ಇಸ್ ನೀಡೆಡ್. ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು ನೈಸರ್ಗಿಕ ಬೆಳವಣಿಗೆಗೆ, ಮಕ್ಕಳ ಲಾಲನೆ ಪಾಲನೆಗೆ ಬೇಕಾಗಿರುವಂತಹ ಶೈಕ್ಷಣಿಕ ವ್ಯವಸ್ಥೆ ಮತ್ತು ಆರೋಗ್ಯವನ್ನು ನಾವು ಪಾಲಕರು ಖಂಡಿತ ಮಕ್ಕಳಿಗೆ ಆರಂಭದ ದಿನಗಳಲ್ಲಿ ಕಟ್ಕೊಳ್ಬೇಕಾಗತ್ತೆ. ಕೇವಲ ಡಾಕ್ಟರ್ ಹೇಳಿರ್ತಕ್ಕಂಥ ಸಲಹೆಗಳ ಜೊತೆಗೆ ಸಮಾಜದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಗೆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಅಥವಾ ಮನಸ್ಥಿತಿಯನ್ನ ನಾವು ರೂಢಿಸಿಕೊಂಡಾಗ ಮಾತ್ರ ಮಕ್ಕಳ ಬೆಳವಣಿಗೆ ಅತ್ಯಂತ ಪೂರಕವಾಗಿ ಒಳ್ಳೆಯದಾಗಿ ಆಗುತ್ತೆ ಅಂತಕ್ಕಂಥ ಭರವಸೆ ಇಟ್ಕೊಂಡು, ಭಾವನೆಯನ್ನು ಇಟ್ಕೊಂಡು ಇವತ್ತು ನಾವಿಲ್ಲಿ ಈ ಮಕ್ಕಳನ್ನ ಬೇಬಿ ಅವಾರ್ಡ್ ಶೋಗೆ ನಾವು ಆಹ್ವಾನ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ತುಂಬ ಹೃದಯದ ಸ್ವಾಗತವನ್ನು ಮಾಡ್ತೇನೆ. ಜೊತೆಗೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ, ಇವತ್ತು ಆಗತಾನೆ ಜನಿಸಿರ್ತಕ್ಕಂಥ ಮಗುವಿನಿಂದ ಹಿಡಿದುಬಿಟ್ಟು 5 ವರ್ಷದವರೆಗಿನ ಮಕ್ಕಳನ್ನ ನಾವಿಲ್ಲಿ ಆಹ್ವಾನ ಮಾಡಿದ್ದೇವೆ. ಹೆಮ್ಮೆಯ ಸಂಗತಿ ಅಂತಂದ್ರೆ, ನಮಗೆ ಆರಂಭದಲ್ಲಿ ಒಂದು 30-35 ಮಕ್ಕಳು ಬರ್ತಾರೆ ಅಂತ ನಿರೀಕ್ಷೆ ಇತ್ತು. ಇವತ್ತು 100ಕ್ಕಿಂತ ಹೆಚ್ಚು ಮಕ್ಕಳು ಪಾಲಕರು ಇಲ್ಲಿ ಬಂದಿರೋದು ನನಗೆ ತುಂಬಾ ಸಂತೋಷ, ತುಂಬಾ ಹೆಮ್ಮೆನೂ ಕೂಡ. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ನಮ್ಮ ಶಾಲೆ ಸದಾ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಯನ್ನು ನೈಸರ್ಗಿಕವಾಗಿ ಮತ್ತು ಮಗುವಿನ ಮಾನಸಿಕ ಸಮತೋಲನ ಸ್ಥಿತಿಗೆ ಅನುಗುಣವಾಗಿ ನಾವು ಚಟುವಟಿಕೆಯನ್ನು ಮಾಡತಕ್ಕಂಥ ಕಾರ್ಯಕ್ರಮ ಇದು. ನಮ್ಮಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಕೊಡ್ತಕ್ಕಂಥ ಶಿಕ್ಷಣದ ಜೊತೆಗೆ ಈಗ ತಾನೇ ಹುಟ್ಟಿರ್ತಕ್ಕಂಥ ಮಕ್ಕಳಿಗೂ ಕೂಡ ಅವರ ಪಾಲಕರಿಗೂ ಕೂಡ ಆರೋಗ್ಯದ ಟಿಪ್ಸ್ ಅನ್ನು ಕೊಡ್ತಕ್ಕಂಥದ್ದು ಮತ್ತು ಶೈಕ್ಷಣಿಕ ಪ್ರಗತಿಯ ನೀವು ಮನೆಯಲ್ಲಿ ಮಕ್ಕಳಿಗೆ ಹೇಗೆ ನೀವು ಅವರನ್ನ ಪೂರಕವಾಗಿ ವಾತಾವರಣ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ವಿಷಯಗಳನ್ನು ನಾವಿಲ್ಲಿ ನಿಮಗೆ
ಸಂಪನ್ಮೂಲ ವ್ಯಕ್ತಿಗಳಿಂದ ತಿಳಿಸಲಿಕ್ಕಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಅಭೂತಪೂರ್ವ ಯಶಸ್ಸನ್ನ ಕೊಟ್ಟು ನೀವೆಲ್ಲ ಬಂದಿರ್ತಕ್ಕಂಥದ್ದು ನನಗೆ ತುಂಬಾ ಹೆಮ್ಮೆಯ ಸಂಗತಿ. ಈ ಶಾಲೆಯ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಎಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ನಾನು ಮತ್ತೊಮ್ಮೆ ನಿಮ್ಮನ್ನ ತುಂಬ ಹೃದಯದಿಂದ ಸ್ವಾಗತ ಮಾಡಿ ನನ್ನ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಸ್ವಾಗತ ಸುಸ್ವಾಗತ.